ಇನ್ನು ಉದ್ಯೋಗಾಕಾಂಕ್ಷಿಗಳಿಗೆ ಸರ್ಕಾರದಿಂದ ಗುಡ್ ನ್ಯೂಸ್ ಸಿಗ್ತಾ ಇದೆ. ಮಾರ್ಚ್ 2ನೇ ವಾರವೇ 24,300 ಹುದ್ದೆ ಭರ್ತಿಗೆ ಅಧಿಸೂಚನೆಯನ್ನ ಹೊರಡಿಸಿರುವಂಥದ್ದು. ಕೆಪಿಎಸ್ಸಿ ಕೆಇಇ ಮೂಲಕ ಹುದ್ದೆ ಭರ್ತಿ ಪ್ರಕ್ರಿಯೆ ಕೂಡ ನಡೀತಾ ಇದೆ. ಆಲ್ರೆಡಿ 53,000 ಹುದ್ದೆ ಭರ್ತಿಗೆ ಸಚಿವ ಸಂಪುಟ ಸಭೆಯಲ್ಲಿ ಈಗ ಒಪ್ಪಿಗೆಯನ್ನು ಕೂಡ ಸೂಚಿಸಿರುವಂಥದ್ದು. ಉದ್ಯೋಗಾಕಾಂಕ್ಷಿಗಳಿಗೆ ಇದೀಗ ಗುಡ್ ನ್ಯೂಸ್ ಸಿಗ್ತಾ ಇದೆ ಸರ್ಕಾರದ ಕಡೆಯಿಂದ. ಮಾರ್ಚ್ 2nd ವೀಕ್ ಬರೋಬ್ಬರಿ 24,000 2ನೇ ವಾರನೇ ಅದು 24,300 ಹುದ್ದೆ ಭರ್ತಿ ಮಾಡಬೇಕು ಅಂತ ಹೇಳ್ಬಿಟ್ಟು ಈಗ ಅಧಿಸೂಚನೆಯನ್ನ ಹೊರಡಿಸಿದೆ ಸರ್ಕಾರ. ಅಂತೂ ಇಂತೂ ಪ್ರತಿಭಟನೆಯ ಕೂಗಿಗೆ ಸರ್ಕಾರಕ್ಕೆ ಆ ಕೂಗು ಹೋಗಿ ತಲುಪಿದೆ. ಅಧಿಸೂಚನೆ ಹೊರಡಿಸೋದಕ್ಕೆ ಮುಂದಾಗಿರುವಂಥದ್ದು. ಕೆಪಿಎಸ್ಸಿ ಕೆಇಇ ಮೂಲಕ ಹುದ್ದೆ ಭರ್ತಿ ಪ್ರಕ್ರಿಯೆ ಕೂಡ ನಡೆಯುತ್ತೆ. 53,000 ಹುದ್ದೆ ಭರ್ತಿಗೆ ಸಚಿವ ಸಂಪುಟ ಸಭೆಯಲ್ಲಿ ಒಪ್ಪಿಗೆ ಕೂಡ. ಇಲ್ಲಿ ಮಾರ್ಚ್ 2ನೇ ವಾರ 24,300 ಹುದ್ದೆ ಭರ್ತಿಗೆ ಅಧಿಸೂಚನೆ ಅಂತ ಇದೆ. ಅಂದ್ರೆ ಇನ್ನ ಹೊರಡಿಸುತ್ತೆ. ಅದೇ ನಾನು ಹೇಳ್ತಾ ಇದ್ದೀನಿ, ಮಾರ್ಚ್ 2ನೇ ವಾರವೇ 24,300 ಹುದ್ದೆ ಭರ್ತಿಗೆ ಅಧಿಸೂಚನೆಯನ್ನ ಹೊರಡಿಸಲಾಗತ್ತೆ. ಮಾರ್ಚ್ 2ನೇ ವಾರ ಇನ್ನ ಬಂದಿಲ್ಲ. ಮಾರ್ಚ್ 2ನೇ ವಾರ, ಮಾರ್ಚ್ 2ನೇ ವಾರಕ್ಕೆ 24,300 ಹುದ್ದೆ ಭರ್ತಿಗೆ ಅಧಿಸೂಚನೆಯನ್ನ ಹೊರಡಿಸಲಾಗುತ್ತೆ ಅನ್ನುವಂತಹ ಸೂಚನೆ ಸಿಗ್ತಾ ಇದೆ ಸರ್ಕಾರದ ಕಡೆಯಿಂದ. ಗುಡ್ ನ್ಯೂಸ್, ಉದ್ಯೋಗಾಕಾಂಕ್ಷಿಗಳಿಗೆ ಸರ್ಕಾರದ ಕಡೆಯಿಂದ ಗುಡ್ ನ್ಯೂಸ್ ಸಿಗ್ತಾ ಇದೆ. ಮಾರ್ಚ್ 2ನೇ ವಾರ ಇನ್ನೂ ಬಂದಿಲ್ಲ. ಮಾರ್ಚ್ 2nd ವೀಕ್, ಈಗ ಫೆಬ್ರವರಿ ಎಂಡಿಂಗ್, ಅಂದ್ರೆ ನೆಕ್ಸ್ಟ್ ಬರುತ್ತೆ. ಅರ್ಥ ಆಯ್ತಾ? 24,300 ಹುದ್ದೆ ಭರ್ತಿಗೆ ಮಾರ್ಚ್ 2ನೇ ವಾರ ಸರ್ಕಾರ ಗುಡ್ ನ್ಯೂಸ್ ಕೊಡ್ತಾ ಇದೆ. ಅಧಿಸೂಚನೆಯನ್ನ ಹೊರಡಿಸುತ್ತೆ. ಭರ್ತಿಗೆ ಕೆಪಿಎಸ್ಸಿ ಕೆಇಇ ಮೂಲಕ ಹುದ್ದೆ ಭರ್ತಿ ಪ್ರಕ್ರಿಯೆ ಕೂಡ ನಡೆಸಲಾಗತ್ತೆ. 53,000 ಹುದ್ದೆ ಭರ್ತಿಗೆ ಸಚಿವ ಸಂಪುಟ ಸಭೆಯಲ್ಲಿ ಒಪ್ಪಿಗೆಯನ್ನ ಈಗ ಆಲ್ರೆಡಿ ಸೂಚಿಸಲಾಗಿದೆ. ಮಾರ್ಚ್ 2ನೇ ವಾರ ಅಧಿಸೂಚನೆಯನ್ನ ಹೊರಡಿಸಲಾಗತ್ತೆ. ಇನ್ನೂ ಹೊರಡಿಸಿಲ್ಲ. ಓಕೆನಾ? 50% ಮೀಸಲಾತಿ ಮಿತಿಯಲ್ಲೇ ನೇಮಕಾತಿಗೆ ಸರ್ಕಾರ ತೀರ್ಮಾನವನ್ನ ಮಾಡಿರುವಂಥದ್ದು. ಮೊದಲ ಹಂತದಲ್ಲಿ ಸರ್ಕಾರದಿಂದ 24,300 ಹುದ್ದೆ ಭರ್ತಿ ಮಾಡಲಾಗುತ್ತೆ. ಹೆಚ್ಚಿನ ಹುದ್ದೆಗಳ ಭರ್ತಿಗೆ ಮುಂದಾಗಿರುವಂತಹ ಸಾರಿಗೆ ಇಲಾಖೆ ಇದೀಗ ಸಾರಿಗೆ ಇಲಾಖೆಯಲ್ಲಿ ಅತ್ಯಧಿಕ 6,877 ನೇಮಕಾತಿಗಳು ಆಗಬೇಕು ಅನ್ನುವಂಥದ್ದು. ಹಾಗಿದ್ರೆ ನೇಮಕಾತಿಯ ಪ್ರಕ್ರಿಯೆ ಹೇಗಿರುತ್ತೆ? ಸಾಕಷ್ಟು ಕನ್ಫ್ಯೂಷನ್ಸ್ ಇರುತ್ತೆ, ಗೊಂದಲಗಳು ಕೂಡ ಇರುತ್ತೆ. ಸಾರಿಗೆ ಇಲಾಖೆಯಲ್ಲಿ ಅತ್ಯಧಿಕವಾಗಿ 6,847 ನೇಮಕಾತಿಗಳಿರುವಂಥದ್ದು. ಹೇಗೆ ನೇಮಕಾತಿ ಪ್ರಕ್ರಿಯೆಯನ್ನ ಮಾಡಬೇಕು? ಸೊ ಇದು ಮೇನ್ಲಿ ಬಹುದೊಡ್ಡ ಪ್ರಶ್ನೆ ಆಗಿರುತ್ತೆ. ಈ ಕನ್ಫ್ಯೂಷನ್ಸ್ ಕೂಡ ಇರುತ್ತೆ ಸಿಕ್ಕಾಪಟ್ಟೆ. ಮತ್ತೆ ಸಾಕಷ್ಟು ಸಮಸ್ಯೆಗಳು ಕೂಡ ಆಗುತ್ತೆ ಆ ಸಂದರ್ಭದಲ್ಲಿ. ವಿವಿಧ ಹುದ್ದೆಗಳಿಗೆ ಪ್ರತ್ಯೇಕ ಅಥವಾ ಸಮೂಹವಾಗಿ ಅಧಿಸೂಚನೆ ಪ್ರಕಟವಾಗುತ್ತೆ. ನೀಟಾಗಿ ಗಮನ ಇಟ್ಟು ನೋಡಬೇಕು, ಜೊತೆಗೆ ಕೇಳಬೇಕು ಕೂಡ ಏನೆಲ್ಲ ಅಧಿಸೂಚನೆಗಳು ಹೊರಡುತ್ತೆ. ಇನ್ನು ಕೆಪಿಎಸ್ಸಿ ಕೆಇಇ ಮೂಲಕ ಅಧಿಸೂಚನೆ ನೇಮಕಾತಿಗಾಗಿ ಅರ್ಜಿ ಆಹ್ವಾನ ಪ್ರಕ್ರಿಯೆ ಕೂಡ ನಡೆಯುತ್ತೆ. ಅದನ್ನ ಫಾಲೋ ಅಪ್ ಮಾಡಿಕೊಂಡು ಅದಾದ ನಂತರ ಏನೆಲ್ಲ ಪ್ರೋಸೆಸ್ ಇರುತ್ತೆ ಅದನ್ನ ಫಾಲೋ ಮಾಡಬೇಕಾಗತ್ತೆ. ಸೊ ಮಾರ್ಚ್ 2ನೇ ವಾರ 24,300 ಹುದ್ದೆ ಭರ್ತಿಗೆ ಅಧಿಸೂಚನೆಯನ್ನ ಹೊರಡಿಸಲಾಗತ್ತೆ.